ಸ್ವಾಮಿ ಪ್ರಾಣೇಶ್ವರ ದೇವ ವಾಸುದೇವ ಬಾ ಬೇಗ ಪ್ರಿಯ ಬಾ ಬೇಗ ಮನ ಪ್ರಿಯ ಬಾ ಬೇಗ ಮನ ಪ್ರಾಣೇಶ್ವರ ಯುದ್ಧವು ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೇನೋ ಅನಿವಾರ್ಯ. ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಂದು ಕಂಡು ಕೇಳರಿಯದ ಅಚಿಂತ್ಯ ಹತ್ಯಾಕಾಂಡ ಒಂದು ಕಡೆ, ಕೌರವರ 7 ಅಕ್ಷೋಣಿ ಸೈನ್ಯ ಒಂದು ಕಡೆ, ಪಾಂಡವರ 7 ಅಕ್ಷೋಣಿ ಸೈನ್ಯ ಒಂದು ಕಡೆ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿಯವರೋ? ಯುದ್ಧ ಯುದ್ಧ ಯುದ್ಧ, ಅನಂತ ಪ್ರಳಯ, ಅಸೀಮ ಧ್ವಂಸ.
ಪಾಪ ಹಾರಿಣಿ ಶರಣಿ ಪಾಪ ಹಾರಿಣಿ. ಮಾನವ ಲೋಕವನ್ನು ಪ್ರಳಯಾವತ್ತಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ ಶಾಂತಿ ಸಂಧಾನಕ್ಕೆ ನೀವು ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ ಪ್ರಾಣೇಶ್ವರ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅನಿವಾರ್ಯ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಾಣ ಮಾಡುವೆನು. ನನ್ನ ಸಮರಗೀತೆಯಿಂದ ಭಕ್ತಿಯ ಪರಾಕಾಕ್ಷೆಯನ್ನು ಬೋಧಿಸುವೆನು. ಕ್ಷತ್ರಿಯರ ರಕ್ತದಿಂದ ಪೃಥ್ವಿಯನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿನ ಒಂದೊಂದು ರಕ್ತ ರಸವಾಗಿ ತೋಯಿಸಿ ವೀರ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರವಾಗಿ ಮರವಾಗಿ ದರ್ಶನ, ಕಲೆ, ವಿಜ್ಞಾನ, ರಾಜನೀತಿಯಂತಹ ಅನೇಕ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವ ಪ್ರಿಯತಮೆ. ಪ್ರಾಣೇಶ್ವರ, ನಿನ್ನ ಸ್ಪರ್ಶವು ಮೃತ ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನೇ ಜೀವಂತ ಮಾಡಬಲ್ಲೆ. ಆದ ನುಡಿದು ಈ ರಕ್ತಾಪಾಶದ ಅವಶ್ಯಕತೆ ಏಕೆ ಪ್ರಾಣೇಶ್ವರ? ಕಾಳ ಸರ್ಪ ಕಚ್ಚಿದವನನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸರ್ಪದ ಅವಯವ ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯವಿರ್ತಕ್ಕೀಗ ಅಂತ ಅವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಮದೋನ್ಮತ್ತರಾಗಿ ಮೆರೆಯುತ್ತಿರುವ ಕ್ಷತ್ರಿಯರ ರಕ್ತದಲ್ಲಿ ರಕ್ತಾದೀತವು ಹೆಚ್ಚಾಗಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷೀಯದ ಮೂಲಕ ನಾಶಪಡಿಸದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರಿಯತಮೆ. ಪ್ರಿಯ, ಇಷ್ಟೊಂದು ಜರಣ ಮರಣದಿಂದ ಧರ್ಮ ಸ್ಥಾಪನೆ ಯಾವುದೇ ಆದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಪ್ರಿಯ, ಈ ಯುದ್ಧವನ್ನು ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಪ್ರಯತ್ನಿಸಬೇಕು ಪ್ರಾಣೇಶ್ವರ. ಹಾಗಲಿ ಪ್ರಿಯತಮೆ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪುನಯಿಸುವೆನು. ಆದರೆ ನನ್ನ ಕೊನೆಯ ಪ್ರಯತ್ನವೂ ವಿಫಲವಾಗುವಂತೆ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ
ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯ ಮಂದರ ಗಿರಿಧರ ನರಸಿದಯಾಮಯ ಸಿಂಧು ಸಯನಸಿ ಕಮಲ ಮುಗಿಗೆ ಸುಂದರಿಗೆ ಆನಂದದ ಸಿರಿಗೆ ಸಿಂಧು ಸಯನಸಿ ಕಮಲ ಮುಗಿಗೆ ಸುಂದರಿಗೆ ಆನಂದದ ಸಿರಿಗೆ ನಯನ ಮನೋಹರಿಯೇ ಸುಂದರ ಮದನೆ ನಯನ ಮನೋಹರಿಯೇ ಗಂಧ ಪರಿಮಳವ ಧರಿಸಿ ಮಂದ ಹಾಸದಿಂದ ಎನ್ನ ಒಲಿಸೆ ಗಂಧ ಪರಿಮಳವ ಧರಿಸಿ ಮಂದ ಹಾಸದಿಂದ ಎನ್ನ ಒಲಿಸಿ ಮನ ಮಂದಿರದಲ್ಲಿ ನೆಲೆಸಿ ನಯನ ಮನೋಹರಿಯೇ ಸುಂದರ ಮದನೆ ನಯನ ಮನೋಹರಿಯೇ ನಯನ ಮನೋಹರಿ ಮಂತ್ರಿ ಶೇಖರ ತಂತ್ರ ಪಾಲಕನೆ ಮಂತ್ರಿ ಶೇಖರ ತಂತ್ರ ಪಾಲಕನೆ ಪೇಳ್ದಾರೆ ಏಳ್ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಅಪ್ರಾರ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆದ ಬೆಳೆಗಳಿಂದ ಜನರು
ಬಾಳಿನ ನಾಭನ ಸ್ಮರಣೆಯಿಂದಲೇ ಕಾಲವರಿತು ಬಾಳು ತೀರ್ಪರ ರಾಜ್ಯಪಾರ ರಾಜ್ಯವೇ ವರೆ ಮಂತ್ರಿ ಶೇಖರನೇ ಅಕ್ರೂರ, ನಮ್ಮ ರಾಜ್ಯದ ರಾಜ್ಯಭರ ಕ್ರಮವು ಯಾವ ರೀತಿ ಇರುವುದು ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದಾಗುತ್ತಾ ಜನರು ಸುಖ ಸಂತೋಷದಿಂದಿರುವರೆ ಏನಪ್ಪಣೆ. ಬೇಷ್, ಬಹಳ ಸಂತೋಷವಾಯಿತು. ನೀನಿನ್ನು ನಿನ್ನ ಪೀಠದಲ್ಲಿ ಕುಳಿತುಕೋ. ಅಪ್ಪಣೆ ಮಹಾಪ್ರಭು. ಕೃತವರ್ಮರೇ, ಮಹಾಪ್ರಭು. ಸೈನ್ಯಾಧಿಪ ಸೈನ್ಯವೆಂತಿರ್ಬೋದು ಸೈನ್ಯಾಧಿಪ ಕೃತವರ್ಮರೇ, ಮತ್ತೆ ನಮ್ಮ ಸೈನ್ಯ ಸನುರಾಗದಿಂದ ಮತ್ತೆ ನಮ್ಮ ಸೈನ್ಯ ಸನುರಾಗದಿಂದ ಶತ್ರುಗಳ ಶಿರವ ಕತ್ತರಿಸುತ್ತಿಯರೆ ಸೈನ್ಯಾಧಿಪ ಸೈನ್ಯವೆಂತಿರ್ಬೋದು ಸೈನ್ಯಾಧಿಪ. ಕೃತವರ್ಮರೇ, ಮಹಾಪ್ರಭು. ನಮ್ಮ ರಾಜ್ಯಭರವು ಯಾವ ರೀತಿ ಇರುವುದು ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಕಡಿದ ಮರವನ ಪರಪರಲಿ ದುಡುಕಿದ ಮಾತುಗಳಾಡಿದರೆ ದುಡುಕಿದ ಮಾತುಗಳಾಡಿದರೆ ದುಡುಕಿದ ಮಾತುಗಳಾಡಿದರೆ ಹೇಳಿ ಅದಮರ ಮಂಡಯ ಮುರಿದು ಹೇಳಿ ಅದಮರ ಮಂಡಯ ಮುರಿದು ಚಂಡ ಮಾಡುವ ಸ್ಥಳದೊಳಗೆ ಚಂಡ ಮಾಡುವ ಸ್ಥಳದೊಳಗೆ ಹರಿದಾರವನ ಪರಪರಲೀತರ ದುಡುಕಿದ ಮಾತುಗಳಾಡಿದರೆ ದುಡುಕಿದ ಮಾತುಗಳಾಡಿದರೆ ದುಡುಕಿದ ಮಾತುಗಳಾಡಿದರೆ. ಮಹಾಪ್ರಭು, ನಮ್ಮ ಸೈನ್ಯವನ್ನು ಕಂಡರೆ ಶತ್ರು ಸೈನ್ಯವು ಎದುರು ಬೆಂಡಾಗಿವಾಗುವುದು. ಬೇಷ್, ಬಹಳ ಸಂತೋಷವಾಯಿತು. ಕೃತವರ್ಮ, ಧರೆಯೊಳು ಧನ್ಯನೋ ಧನ್ಯನೋ ಧನ್ಯನಾದೆನ್ನ ಇಳೆಯೊಳು ಧನ್ಯನೋ ಧನ್ಯನೋ ಧನ್ಯನಾದೆನ್ನ. ಅಕ್ರೂರ, ಕೃತವರ್ಮರೇ, ಈ ಪರಿಮಂತ್ರಿಯೋ ಸೈನಿಕರಿರುವಲ್ಲಿ. ಅಕ್ರೂರ, ಕೃತವರ್ಮರೇ, ಈ
ಪರಿಮಂತ್ರಿಯೋ ಸೈನಿಕರಿರುವಲ್ಲಿ ಎಣ್ಣೆಯ ಭಾಗ್ಯಕ್ಕೆ ಕೊರತೆ ಏನಿದೆ? ಅಕ್ಕೋರ ಕುಟಾರ್ ಮರೆ ಎಣ್ಣೆಯ ಭಾಗ್ಯಕ್ಕೆ ಕೊರತೆ ಏನಿದೆ? ಧರೆಯುಳು ಧನ್ಯನೋ ಧನ್ಯನೋ ಧನ್ಯನಾದೆನು ಜಗದೊಳು ಧನ್ಯನೋ ಧನ್ಯನೋ ಧನ್ಯನಾದೆನು. ಮರೆ ರಾಜ್ಯದಿಂದ ನಿಲ್ಸುತ್ತೆ ಪೇಜದಿಂದಲಿ ರಾಜ್ಯದಿಂದ ನಿಲ್ಸುತ್ತೆ ಪೇಜದಿಂದಲಿ ರಾಜ್ಯ ಸಾಮ್ರಾಜ್ಯವ ಬರದಿಂದಾಡುವೆ. ಅಕ್ಕೋರ ಕುದೋರ್ ಮರೆ ರಾಜ್ಯ ಸಾಮ್ರಾಜ್ಯವ ಬರದಿಂದಾಳುವೆ. ಧರೆಯೊಳು ಧನ್ಯನೋ ಧನ್ಯನೋ ಧನ್ಯನಾದೆನು ಜಗದೊಳು ಧನ್ಯನೋ ಧನ್ಯನೋ ಧನ್ಯನಾದೆನು. ಅಕ್ರೋರ ಕುತೌರ್ ಮರೆ, ನಿಮ್ಮಂತಹ ಪರಾಕ್ರಮಿಗಳು ನನ್ನ ಆಸ್ಥಾನದಲ್ಲಿರುವಾಗ ಯಾವ ಕಾರ್ಯಕ್ಕೆ ತಾನೇ ಕುತ್ತುಕೊರತೆ ಉಂಟಾಗುವುದು? ನಿಮ್ಮ ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಅಪ್ಪಣೆ ಮಹಾಪ್ರಭು. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನು ಬರುತ್ತಿದ್ದಾನೆ. ಅವನನ್ನು ಬಹಳ ಮರ್ಯಾದೆಯಿಂದ ಕರೆತಾನೆ. ನಿನಗೆ ಮಂಗಳವಾಗಲಿ, ಮೇಲೆ ಹೇಳು. ಗುರುದೇವ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ, ಪೀಠದಲ್ಲಿ ಕುಳಿತು. ಯಾರಲ್ಲಿ? ನನ್ನ ಅರಮನೆಯಲ್ಲಿರುವ ನರ್ತಕಿಯರನ್ನು ಬರಮಾಡಿ. ಅಂದದ ಶಿಲೆ ಎರಡು ನಲಿದಾಡಿವೆ. ಅಂದದ ಶಿಲೆ ಎರಡು ನಲಿದಾಡಿವೆ. ಅದರ ಪರಿಮಳ ಹೂ ಬಿಡುವುದು. ಅಂದದ ಶಿಲೆ ಎರಡು ನಲಿದಾಡಿವೆ. ಅದರ ಪನ್ನೀರ ಪರಿಮಳ ಹೂ ಬಿಡಿದು. ಅಂದದ ಶಿಲೆ ಎರಡು ನಲಿದಾಡಿವೆ. ಅಕ್ರೋರ ಕುಟುಂಬ ಮರೆ ಕುದಾರ್ ಮರೆ ಅಕ್ಕೋರ ಕುದಾರ್ ಮರೆ ಮೋಹಿನಿ ಎನ್ನುವುದು ವಿವರಿಸರಲ್ಲವೇ ಮನಮೋಹ ತುಂಬುವ ಕುದಾರ್ ಮರೆ ಮೋಹಿನಿ ಎನ್ನುವುದು ವಿವರಿಸರಲ್ಲವೇ ಮನಮೋಹ ತುಂಬುವ ಚಲುವಲ್ಲದೆ. ನೀವು ನಾಯಕಿಯರ ಚೆಲುವಲ್ಲವೇ ನನ್ನ ಮನ ಚೆಲುವ ಚೆಲುವಲ್ಲವೇ. ಅಂದದ ಶಿಲೆ ಎರಡು ನಲಿದಾಡಿವೆ. ಅದರ ಹೂ ಬಿಡಿದು. ಅಂದದ ಶಿಲೆ ಎರಡು ನಲಿದಾಡಿವೆ. ಕುದಾರ್ ಮರೆ
ಮೊಗ್ಗಿನ ಮಾಲೆಯ ಕಟ್ಟಿ ತಂಗಿಯ ಸಂಗೀತ ಆಡುತ್ತ ಬರುತ್ತಿದೆ ಮತ್ತೊಂದು ಎಂದು ನಾಟ್ಯವಾಡುತ್ತ ಬರುವುದು ಮತ್ತೊಂದು ಸಪ್ತ ಸ್ವರಗಳ ಸಂಗೀತ ಆಡುತ್ತ ಬರುತ್ತಿದೆ ಮತ್ತೊಂದು ಮುಖದಲ್ಲಿ ಮುಖ ಬಿಟ್ಟು ಬರುತ್ತಿದೆ ಮುಖದಲ್ಲಿ ಮುಖ ಬಿಟ್ಟು ಆಡುತ್ತ 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 ಬರುತ್ತಿದೆ ಆಡುತ್ತ ಬರುತ್ತಿದೆ ತುಂಬಿಯ ತೆರೆದಿ ಆಡುತ್ತ ಬರುತ್ತಿದೆ ತುಂಬಿಯ ತೆರೆದಿ ಆಡುತ್ತಾ ಬರುತ್ತಿದೆ ತುಂಬಿಯ ತೆರದಳು ಆಡುತ್ತಾ ಬರುತ್ತಿದೆ ತುಂಬಿಯ ತೆರದಳು ಆಡುತ್ತ ಬರುತ್ತಿದೆ ತುಂಬಿಯ ತೆರದಿ ಆಡುತ್ತ ಬರುತ್ತಿದೆ ತುಂಬಿಯ ತೆರದಿ ಅಂದದ ಚಿಲೆಯರೆಡು ಕಲಿದಾಡಿಯ ಅದರ ಬರೀರ ಪರಿಮಳ ಓದಿರುವುದು ಚಿಲೆಯರೆಡು ಕಲಿದಾಡಿಯ ತಾಕದೆ ಮಿತಾಗಜನು ತಾಕದೆ ಮಿತಾಗಜನು ತಾಕದೆ ಮಿತಾಗಜನು ತಜ್ಜಂ ತಾಕದೆ ಮಿತಾಗಜನು ತಾಕದೆ ಮಿತಾಗಜನು ತಾಕದೆ ಮಿತಾಗಜನು ಚಕ್ರಗಳು ಚಕ್ರದು ತಜ್ಜಂ ತಜಂ ತದಗಿನಕು ತಜ್ಜಂ ತಜಂ ತದಗಿನಕು ತಜ್ಜಂ ತಗಜಂ ತಗಿಡದ ತದಿಗಿನಕು 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 ತಜ್ಜಂ ತಜ್ಜಂ ತಜಂ ತದಿಗಿನಕು ತಜ್ಜಂ ತಜಂ ತದಿಗಿನಕು ತಜ್ಜಂ ತಜಂ ತಜ್ಜಂ ತಗಜಂ ತಗಿಡಜಂ ತದಿಗಿನಕು ತದಿಗಿನಕು ತಜ್ಜಂ ತಗದಿಮ್ಮಿ ತಗಜನು ತಗದಿಮ್ಮಿ ತಗಜನು ತಗದಿಮ್ಮಿ ತಗಜನು ತಜ್ಜಂ tam taka taka dina tai taka taka dina tam taka tadjam tam taka taka dina tai taka taka dina tam taka taka dina tadjam tam taka taka dina tai taka taka dina tam taka taka dina tadjam tam taka taka dina din taka taka dina tam taka taka dina din taka taka dina tam taka taka dina din taka taka dina tam ಅಂದದ ಚಿಲೆಯರೆಡು ನಲಿದಾಡಿದ ಅದರ ಪನ್ನೀರ ಪರಿದು ಅಂದದ ಚಿಲೆಯರೆಡು ನಲಿದಾಡಿವೆ 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 ದುರ್ಯೋಧನ ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಕ್ಷೇಮದಿಂದಿರುವರು ಗುರುದೇವ. ನೀನು ಬಂದ ಸಮಾಚಾರವೇನು ಅದನ್ನು ತಿಳಿಸು. ಗುರುದೇವ, ಇಂದಿನಿಂದ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸುತ್ತಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನು ಗುರುದೇವ. ದುರ್ಯೋಧನ, ನೀನು ಕೃಷ್ಣನ ಬಳಿ ಹೋದ ವಿಚಾರವೇನಾಯಿತು ಅದನ್ನು ತಿಳಿಸು. ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನೇ ವಹಿಸಿದನು. ನಾನು ನಿಮ್ಮನ್ನು, ನಿಮ್ಮ ಯಾದವ ಸೈನ್ಯವನ್ನೇ ಅಪೇಕ್ಷಿಸಿ ಬಂದಿರುವೆನು ಗುರುದೇವ. ದುರ್ಯೋಧನ, ನೀನು ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದದ್ದು ಒಳ್ಳೆಯದೇ ಆಯಿತು. ಆದರೆ ಕೃಷ್ಣನೇ ಬೇರೆ ನಾನೇ ಬೇರೆ ಆದ ಸಂಗತಿ ಅಸಂಗತವಾಯಿತಲ್ಲ ದುರ್ಯೋಧನ. ಗುರುದೇವ, ನಾನೇನು ಬಹು ರಭಸವಾಗಿ ಹೋಗಿದ್ದೆನು.
ಆಗ ಅದರಲ್ಲಿ ಪಾಂಡವರಿಗೆ ವಿಚಾರವು ಹೇಗೆ ತಿಳಿಯಿತೋ ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು. ನಾನು ನಿಮ್ಮನ್ನು ನಿಮ್ಮ ಯಾದವ ಸೈನ್ಯವನ್ನೇ ಅಪೇಕ್ಷಿಸಿ ಬಂದಿರುವೆನು ಗುರುದೇವ. ದುರ್ಯೋಧನ, ಕೃಷ್ಣನು ಆಯುಧವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲ ಎಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆ ತಾನೆ? ಸ್ಥಿರಪಡಿಸಿಕೊಂಡೇ ಬಂದಿರುವೆನು ಗುರುದೇವ. ಆದಾದರೆ ನಿನ್ನ ಜಯವು ಖಂಡಿತ. ಮದ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ಕೃತವರ್ಮನನ್ನು ನಿನ್ನ ಸೈನ್ಯ ಸಮೇತವಾಗಿ ನಿನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಆಗಬಹುದು ಗುರುದೇವ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ಎಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನೆಂದು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ಎಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನೆಂದು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ತಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಕರ್ಣ, ಶಕುನಿ ಸೈನ್ಯವ ಸಮರ ವೀರರು. ತಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಕರ್ಣ, ಶಕುನಿ ಸೈನ್ಯವ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ. ಕೃಷ್ಣನಿಂದ ಪಡೆದ ಎಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನೆಂದು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ಎಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನೆಂದು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರವಧಿಸುವ ವೀರ ಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ವಧಿಸಿ ಬಿಡುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಹೇಳಲು ಹೋದರೆ ನನ್ನ ಮೇಲೆ ಕುಪಿತಗೊಂಡು ನನ್ನ ಅಣ್ಣನ ಬಳಿಗೆ ಹೋಗಿ ಯುದ್ಧಕ್ಕೆ ಸಹಾಯವನ್ನು ಬೇಡಿ ಹೊರಟಿರುವೆನು. ನನ್ನ ಅಣ್ಣನಾದರೂ ಸೈನ್ಯವನ್ನು ಸಿದ್ಧಪಡಿಸಿಕೊಂಡಿರುವನು. ನನ್ನ ಅಣ್ಣನು ಆಲಾಯುಧವನ್ನು ಹಿಡಿದು ನಿಂತರೆ ಆತನನ್ನು ತಡೆಯುವರು ಯಾರೂ ಇಲ್ಲ. ಈಗ ನಾನು ಅದಕ್ಕೊಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ನನ್ನ ಅಣ್ಣನು ಬರುವ ಆ ದಾರಿಯಲ್ಲಿ ಅಡಚಣೆಗೊಳಿಸುವೆನು. ಆಲೋಚಿಸಲು ನನ್ನನ್ನೇ ಕರೆಯುವೆನು. ಆಗ ನನ್ನ ದುರ್ಯೋಧನನ ಚಿಂತೆಯನ್ನು ಮರೆಸಿ ಭೂ ಸಂಚಾರ ಮಾಡುವಂತೆ ಹೇಳುವೆನು. ಏ ಯೋಗಮಾಯೇ, ಜಾಗೃತಳಾಗಿ ಪಶುರೂಪ ಧರಿಸಿ ನನ್ನ ಅಣ್ಣನನ್ನು ಹಿಂಬಾಲಿಸು. ಇರಲಿ, ಒಂದು ಶಿಲೆಯಿಂದ ಬೆದರಿಸುವೆನು. ಏ ಗೋವೆ, ಸರಿ. ಪುನಃ ಅಯ್ಯೋ, ಏನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಈಗ ನಾನೇನು ಮಾಡಲಿ? ಅಯ್ಯೋ ವಿಧಿಯೇ! ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಶಾಪಕ್ಕೆ ಗುರಿಯಾದೆ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಶಾಪಕ್ಕೆ ಗುರಿಯಾದೆ. ಅಯ್ಯೋ ವಿಧಿಯೇ! ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ.
ಅಯ್ಯೋ ವಿಧಿಯೇ, ಘೋರಾರಣ್ಯದಿ ಗೋಮಾತೆಯನು ಕೊಂದೆನು ನಾನು ಕೋಪದಲ್ಲಿ, ಕೊಂದ ಪಾಪವು ತೀರುವ ಬಗೆಯ, ಕೊಂದ ಪಾಪವನ್ನು ತೀರುವ ಬಗೆಯ ಎಂದು ಕಾಣೆನು ನಾನಿದಕ್ಕೆ. ಅಕಟ ಕಟಾಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಅಯ್ಯೋ ವಿಧಿಯೇ, ಭೂಜಗ ಪೂಜಿತ ಮಂಗಳ ಗೀತೆಯ ಕರೆಯುವ ಗೋವನ್ನು ನಾ ಕೊಂದೆ. ಅಯ್ಯೋ ವಿಧಿಯೇ, ಭೂಜಗ ಪೂಜಿತ ಮಂಗಳ ಗೀತೆಯ ಕರೆಯುವ ಗೋವನ್ನು ನಾ ಕೊಂದೆ. ಕೊಂದ ಪಾಪವು ತೀರುವ ಬಗೆಯ, ಕೊಂದ ಪಾಪವು ತೀರುವ ಬಗೆಯ ಎಂದು ಕಾಣೆನು ನಾನಿದಗೆ. ಅಕಟ ಕಟಾಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಇರಲಿ, ನನ್ನ ತಮ್ಮನಾದ ಕೃಷ್ಣನನ್ನು ಕರೆದು ಈ ಗೋಹತ್ಯೆ ಪಾಪ ಪರಿಹಾರಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ಕೇಳುತ್ತೇನೆ. ಕೃಷ್ಣ, ಎಲ್ಲಿರುವೆ? ಬೇಗನೆ ಬಾ. ಅಣ್ಣ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಯಲು ಕಾರಣವೇನು ಅಣ್ಣ? ಕೃಷ್ಣ, ಅದೇನೆಂದು ಹೇಳಲಿ ಕೃಷ್ಣ. ನಾನು ಈ ಮಾರ್ಗವಾಗಿ ಬರುವಾಗ ಈ ಗೋವು ನನ್ನನ್ನು ಹಿಂಬಾಲಿಸಿ ಬರುತ್ತಿತ್ತು. ನಾನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತು ಕೃಷ್ಣ. ಏನು ಗೋಹತ್ಯೆ? ಗೋಹತ್ಯೆಯು ನಮ್ಮ ಕುಲಕ್ಕೆ ಮಹಾ ಪಾಪವಲ್ಲವೇ ಅಣ್ಣ? ಕೃಷ್ಣ, ತೋರಿಸು ನೀ ಪದವಾ ಕೃಷ್ಣ, ತೋರಿಸು ನೀ ಪದವಾ. ತೋರಿಸು ನೀ ಪದವಾ ಕೃಷ್ಣ, ತೋರಿಸು ನೀ ಪದವಾ. ಅದ ಭಾಗ್ಯ ನಾನದೆ ಗತಿಯನ್ನು ಕಾಣದೆ, ಅದ ಭಾಗ್ಯ ನಾನದೆ ಗತಿಯನ್ನು ಕಾಣದೆ, ಮತಿ ಬಂಧನಾದೆ ಶಮವನಿಗೆ. ಮತಿ ಬಂಧನಾದೆ ಶಮವನಿಗೆ. ತೋರಿಸು ನೀ ಪದವಾ ಕೃಷ್ಣ, ಕೃಷ್ಣ ಕೃಷ್ಣ. ಕೃಷ್ಣ, ಈ ಗೋಹತ್ಯೆ ಪಾಪ ಪರಿಹಾರಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ಹೇಳು ಕೃಷ್ಣ, ನಾನು ಅದರಂತೆಯೇ ಮಾಡುತ್ತೇನೆ. ಅಣ್ಣ, ಈಗ ನಾನು ಹೇಳಿದಂತೆ ಮಾಡು. ಈಗ ನೀನು ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರಗಳ ದರ್ಶನ ಪಡೆದರೆ ನಿನ್ನ ಈ ಗೋಹತ್ಯ ಪಾಪವು ಪರಿಹಾರವು ಶಮನವಾಗುವುದೆಂದು ನನ್ನ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ನೀನು ಅದರಂತೆ ಮಾಡುವಣ್ಣ. ಹಾಗಾದರೆ ನಾನು ಈಗಲೇ ಭೂ ಸಂಚಾರಕ್ಕೆ ಹೋಗಿರುವೆನು. ಆದರೆ ನಾನು ಬರುವ ತನಕ ಲೋಕದ ವಿಚಾರದಲ್ಲಿ ಎಚ್ಚರ ವಹಿಸು. ನಾನು ಈಗಲೇ ಭೂ ಸಂಚಾರಕ್ಕೆ ಹೋಗುವೆನು. ಅಣ್ಣ, ನಿಲ್ಲು. ನೀನು ಭೂ ಸಂಚಾರಕ್ಕೆ ಹೊರಟರೆ ಪಾಪ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ಹೇಳಿರುವಲ್ಲ. ಈಗ ನೀನು ಭೂ ಸಂಚಾರಕ್ಕೆ ಹೊರಟರೆ ಪಾಪ ದುರ್ಯೋಧನ ಗತಿ ಏನಾಗಬೇಕಣ್ಣ? ಕೃಷ್ಣ, ಪಾಂಡವರು ಕೌರವರು ಒಡೆದಾಡಿ ಸಾಯಲಿ, ನನಗಾಗಬೇಕಾದೇನು? ನನಗೀಗ ಬಂದಿರುವ ಪಾಪ ಪರಿಹಾರವಾದರೆ ನನಗಷ್ಟೇ ಸಾಕು ಕೃಷ್ಣ. ನಾನು ಈಗಲೇ ಭೂ ಸಂಚಾರಕ್ಕೆ ಹೋಗುವೆನು. ಅಣ್ಣ, ನನಗೂ ಬೇಕಾದದ್ದು ಇಷ್ಟೇ. ನೀನು ಭೂ ಸಂಚಾರ ಮುಗಿಸಿಕೊಂಡು ಬರೋದ್ರೊಳಗಾಗಿ ಈ ಕುರುಕ್ಷೇತ್ರವನ್ನೇ ಸಮಾಪ್ತಿಗೊಳಿಸುವೆನು.